ಹಲೋ ಫ್ರೆಂಡ್ಸ್, ಎಲ್ಲರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು KCET 2024ರ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಕಟ್ ಆಫ್ ಬಗ್ಗೆ ಮಾತನಾಡಲಿದ್ದೇವೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನವೆಂಬರ್ 24, 2024ರಂದು KE ಅವರು KCET ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಒಟ್ಟು 41 ವಿಷಯಗಳಿಗೆ KCET ಎಕ್ಸಾಮ್ ನಡೀತು. ಇದರಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು KCET ಎಕ್ಸಾಮನ್ನು ಬರೆದಿದ್ದಾರೆ. ಇದರಲ್ಲಿ ಹಲವಾರು ಸಬ್ಜೆಕ್ಟ್ಗಳ ಕಟ್ ಆಫನ್ನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಇವತ್ತು ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಕಟ್ ಆಫನ್ನು ನೋಡೋಣ. ಮೊದಲನೇದಾಗಿ GM ಕ್ಯಾಟಗರಿಯವರಿಗೆ 160 ಅಷ್ಟು ಕಟ್ ಆಫ್ ನಿಂತಿದೆ. SC ಅವರಿಗೆ 144, ST ಅವರಿಗೆ 146, ಕ್ಯಾಟಗರಿ 1 150, ಕ್ಯಾಟಗರಿ 2A 146, ಕ್ಯಾಟಗರಿ 2B 154, ಕ್ಯಾಟಗರಿ 3A 152, ಕ್ಯಾಟಗರಿ 3B 152. ಫ್ರೆಂಡ್ಸ್, ಟೋಟಲ್ ಆಗಿ ಎಷ್ಟು ಸ್ಲಾಟ್ಸ್ ಅವೈಲೇಬಲ್ ಇದ್ದಾವೆ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಅಂದರೆ 385 ಸ್ಲಾಟ್ಸ್ ಅವೈಲೇಬಲ್ ಇದ್ದು ಟೋಟಲ್ ಆಗಿ 442 ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಫ್ರೆಂಡ್ಸ್, ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಭಾಳಷ್ಟು ಕಟ್ ಆಫ್ ಹೈ ಆಗಿ ನಿಂತಿದೆ. ಮತ್ತು ಈ ಸಬ್ಜೆಕ್ಟಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತಂದರೆ ಇಲ್ಲಿ 212 ಇದೆ ನೋಡಿ ಫ್ರೆಂಡ್ಸ್. 212 ಹೈಯೆಸ್ಟ್ ಸ್ಕೋರು ತೆಗೆದಿರ್ತಾರೆ. ಮತ್ತು ಟೋಟಲಾಗಿ 442 ಅಭ್ಯರ್ಥಿಗಳು ಎಕನಾಮಿಕ್ಸಲ್ಲಿ ಕ್ವಾಲಿಫೈ ಆಗಿರ್ತಾರೆ. ಫ್ರೆಂಡ್ಸ್, ವೀಡಿಯೋನಾದರೂ ಇಷ್ಟ ಆಗ್ತವೆ ಅಂತಂದರೆ ವೀಡಿಯೋಗೊಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ದು ಕಟ್ ಆಫ್ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದ.